ಫ್ರೆಂಡ್ಸ್, ಟ್ರಾವೆಲಿಂಗ್ ಫುಡ್ಗೆ ಸುಸ್ವಾಗತ. ಇವತ್ತು ಟ್ರಾವೆಲಿಂಗ್ ಫುಡ್ ನಲ್ಲಿ ನಾವಿರುವಂತ ಏರಿಯಾ ಶಿವನಹಳ್ಳಿಯಲ್ಲಿ ಇದ್ದೀವಿ. ಇಲ್ಲಿನ ವಿಶೇಷತೆ ಏನು ಅಂತ ನೋಡೋಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿಲ್ಲವಾದಲ್ಲಿ ಈ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರ್ಸೋಣ ಬನ್ನಿ. ಸ್ನೇಹಿತರೆ, ಇವತ್ತು ನಾವು ಬಂದಿರುವುದು ಶಿವನಹಳ್ಳಿನಲ್ಲಿ ನಡೆಯುತ್ತಿರುವ ದೊಡ್ಡಮ್ಮ ದೇವಿ ಜಾತ್ರೆಗೆ. ಇಲ್ಲಿ ಇರುವ ವಾತಾವರಣ, ಜನಸಂದಣಿ, ಲೈಟಿಂಗ್ ಮತ್ತು ಜಾತ್ರೆಯ ಸಂಭ್ರಮ ಎಲ್ಲವೂ ತುಂಬಾ ಅದ್ಭುತವಾಗಿದೆ. ಹಾಗಾದ್ರೆ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋದು ಶಿವನಹಳ್ಳಿ ದೊಡ್ಡಮ್ಮ ದೇವಿ ಜಾತ್ರೆ. ದೇವಸ್ಥಾನವನ್ನು ತುಂಬಾ ಚೆನ್ನಾಗಿ ಲೈಟ್ಗಳಿಂದ ಅಲಂಕರಿಸಿದ್ದಾರೆ. ರಾತ್ರಿ ಸಮಯದಲ್ಲಿ ಈ ದೇವಸ್ಥಾನ ಇನ್ನೂ ಸುಂದರವಾಗಿ ಕಾಣಿಸುತ್ತಿದೆ. ದೂರದಿಂದಲೇ ನೋಡುತ್ತಿದ್ದರೂ ಜಾತ್ರೆಯ ಸಂಭ್ರಮ ಗೊತ್ತಾಗುತ್ತದೆ. ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರ ತನಕ ಎಲ್ಲರೂ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಎಲ್ಲೆಡೆ ಜನಗದ್ದಲ, ಅಂಗಡಿಗಳು, ಹಾಡುಗಳು, ಆಟಿಕೆಗಳು ಮತ್ತು ಆಹಾರದ ವಾಸನೆ ತುಂಬಾ ಜೋರಾಗಿದೆ. ಈಗ ನಾವು ಜಾತ್ರೆಯ ಅಂಗಡಿಗಳ ಕಡೆ ಬಂದಿದ್ದೇವೆ. ಇಲ್ಲಿ ಕನ್ನಡಕಗಳು, ಆಟಿಕೆಗಳು, ಮನೆ ಬಳಕೆಯ ವಸ್ತುಗಳು, ಕಿಚನ್ ಐಟಮ್ ಎಲ್ಲವೂ ಸಿಗುತ್ತಿದೆ. ಜಾತ್ರೆಗೆ ಬಂದವರು ಶಾಪಿಂಗ್ ಮಾಡ್ತಾ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಈ ತರಹದ ಜಾತ್ರೆಗಳಲ್ಲಿ ಒಂದು ವಿಶೇಷ ಫೀಲ್ ಇರುತ್ತೆ ಸ್ನೇಹಿತರೆ. ಮಾಲ್ಗೆ ಹೋದ್ರು ಕೂಡ ಇಷ್ಟು ಖುಷಿ ಸಿಗೋಲ್ಲ, ಆದ್ರೆ ಜಾತ್ರೆಗೆ ಬಂದ್ರೆ ಆ ಫೀಲೇ ಬೇರೆ, ಸಂತೋಷನೇ ಬೇರೆ. ಸ್ನೇಹಿತರೆ, ಈಗ ನಾನು ಒಂದು ಸ್ಪೆಷಲ್ ಐಟಮ್ ಟ್ರೈ ಮಾಡಿದೆ ಸ್ನೇಹಿತರೆ. ಇದು ಸ್ಪೈರಲ್ ಪೊಟೆಟೊ. ನೋಡೋದಕ್ಕೆ ತುಂಬಾ ಡಿಫ್ರೆಂಟ್ ಆಗಿದೆ, ಟೇಸ್ಟ್ ಕೂಡ ಸೂಪರ್ ಆಗಿದೆ. ಜಾತ್ರೆಗೆ ಬಂದ್ರೆ ಈ ತರಹದ ಸ್ನಾಕ್ಸ್ ತಿನ್ನೋದು ಒಂದು ಫನ್ ಆಗಿರುತ್ತೆ. ಇಲ್ಲಿ ಇನ್ನು ಹಲವಾರು ತಿನಿಸುಗಳು ಕೂಡ ಸಿಗುತ್ತದೆ ಸ್ನೇಹಿತರೆ. ಬಜ್ಜಿ, ಗೋಬಿ, ಐಸ್ ಕ್ರೀಮ್, ಚಾಟ್, ಸ್ವೀಟ್ ಕಾರ್ನ್ ಎಲ್ಲವೂ ಇದೆ. ಫುಡ್ ಲವರ್ಗೆ ಅಂತೂ ಈ ಜಾತ್ರೆ ತುಂಬಾನೇ ಇಷ್ಟ ಆಗುತ್ತೆ. ಈ ದೊಡ್ಡಮ್ಮ ದೇವಿಯ ಮೇಲೆ ಇಲ್ಲಿ ಇರುವ ಜನರಿಗೆ ತುಂಬಾ ಭಕ್ತಿ ಇದೆ. ಜನರು ದೇವಿಯ ಆಶೀರ್ವಾದ ಪಡೆಯಲು ಸಾಲಿನಲ್ಲಿ ನಿಂತಿದ್ದಾರೆ. ಕೆಲವರು ಹರಕೆ ತೀರಿಸಲು ಬಂದಿದ್ದಾರೆ. ದೇವಸ್ಥಾನದ ಒಳಗಿನ ವಾತಾವರಣ ತುಂಬಾ ಭಕ್ತಿಮಯವಾಗಿದೆ. ಜಾತ್ರೆ ಅಂದ್ರೇನೆ ಕೇವಲ ಮನೋರಂಜನೆ ಮಾತ್ರ ಅಲ್ಲ ಸ್ನೇಹಿತರೆ, ಇದು ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯ ಒಂದು ಭಾಗ. ಇಂತಹ ಜಾತ್ರೆಗಳು ಜನರನ್ನು ಒಟ್ಟಿಗೆ ಸೇರಿಸುತ್ತದೆ. ಸ್ನೇಹಿತರೆ, ನೀವು ಕೂಡ ದೊಡ್ಡಮ್ಮ ದೇವಿ ಜಾತ್ರೆಗೆ ಭಾಗವಹಿಸಿದ್ದು, ಇಲ್ಲಿನ ದೇವರ ದರ್ಶನ ಪಡೆದಿದ್ದರೆ, ಶಿವನಹಳ್ಳಿಗೆ ಬಂದಿದ್ದರೆ ನಮ್ಮ ಚಾನೆಲ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇದೇ ತರ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಥ್ಯಾಂಕ್ ಯು, ಬೈ ಬಾಯ್.